ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ಉಮಾಶಾಸ್ತ್ರಿ. ತಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತಿಸುತ್ತೇನೆ. ಇದು ನನ್ನ ಕನ್ನಡದ ಮೊದಲನೇ ವಿಡಿಯೋ ಮತ್ತು ಇದು ನನ್ನ ಕನ್ನಡದ ಹೊಸ ಚಾನಲ್ ಸಹ ಆಗಿರುತ್ತದೆ. ತಮ್ಮೆಲ್ಲರಿಗೂ ನನ್ನ ಮೊದಲನೇ ವಿಡಿಯೋಗೆ ಸ್ವಾಗತ. ಮತ್ತು ನನ್ನ ಕನ್ನಡ ಯೂಟ್ಯೂಬ್ ಚಾನಲಿಗೆ ತಮ್ಮ ಅನಿಸಿಕೆಗಳು, ಸಲಹೆಗಳು ಬಹುಮೂಲ್ಯವಾಗಿರುತ್ತದೆ ಎಂದು ತಮ್ಮಲ್ಲಿ ಆಶಿಸುತ್ತೇನೆ. ನನ್ನ ಕನ್ನಡ ಭಾಷೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ತಾವು ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು. ನಾನು ಇಂದು ನಿಮಗೆ ತೋರಿಸಲು ಹೊರಟಿರುವ ವಿಡಿಯೋ ಏನೆಂದರೆ, ಇದು ಅಯೋಧ್ಯ ಶ್ರೀರಾಮ ಮಂದಿರದ ಒಂದು ಮಾದರಿಯಾಗಿರುತ್ತದೆ. ಇದನ್ನು ನಾನು ಕಾರ್ಡ್ಬೋರ್ಡ್ನ ಸಹಾಯದಿಂದ ಮಾಡಿರುತ್ತೇನೆ. ಕಾರ್ಡ್ಬೋರ್ಡ್ ಮತ್ತು ಫೆವಿಕಾಲ್, ಗೋಲ್ಡನ್ ಲೇಸಸ್ನ ಸಹಾಯದಿಂದ ಇದನ್ನು ನಾನು ನಿರ್ಮಿಸಿರುತ್ತೇನೆ. ಮಂದಿರವನ್ನು ಹೇಗೆ ಮಾಡೋಣ ಎಂದು ತಿಳಿಯೋಣ. ಮೊದಲು ಒಂದು ಕಾರ್ಡ್ಬೋರ್ಡ್ನ ಮೇಲೆ ನಾವು ನೀಲಿ ನಕ್ಷೆಯನ್ನು ಮಾಡಿಕೊಳ್ಳಬೇಕು. ಒಂದು ಹಾಳೆಯ ಸಹಾಯದಿಂದ ನೀಲಿ ನಕ್ಷೆಯನ್ನು ಕಾರ್ಡ್ಬೋರ್ಡ್ನ ಮೇಲಿಟ್ಟು ಅದರ ನಕ್ಷೆಯನ್ನು ತಯಾರಿಸಿಕೊಂಡು ತದನಂತರ ನಾವು ಅದನ್ನು ಕಟ್ಟರ್ನ ಸಹಾಯದಿಂದ ಕಟ್ ಮಾಡಿಕೊಳ್ಳಬೇಕು. ಇದೇ ರೀತಿ ನಾವು 4 ಒಂದೇ ಥರನಾದ ಕಾರ್ಡ್ಬೋರ್ಡ್ ಅಳತೆಯನ್ನು ಕಟ್ ಮಾಡಿಕೊಳ್ಳಬೇಕು. ಒಂದರ ಮೇಲೆ ಒಂದು ಎಂದು ಎರಡನ್ನು ಫೆವಿಕಾಲ್ನ ಸಹಾಯದಿಂದ ಅಂಟಿಸಿಕೊಳ್ಳಬೇಕು. ಒಂದು ನಮಗೆ ನೆಲವಾಗಿರುತ್ತದೆ ಮತ್ತು ಇನ್ನೊಂದು ಮಹಡಿ ಮಾಡಲು, ತಾರಸಿ ಮಾಡಲು ನಮಗೆ ಇದು ಉಪಯೋಗವಾಗುತ್ತದೆ. ಇದನ್ನು ಮಾಡಿಕೊಂಡ ನಂತರ ನಾವು ಇದನ್ನು ಸ್ವಲ್ಪ ಸಮಯಕ್ಕೆ ಒಣಗಲು ಬಿಡಬೇಕು. ನಂತರ ಮಾಸ್ಕೋ ಟೇಪಿನ ಸಹಾಯದಿಂದ ಅದರ ಸುತ್ತ ನಾವು ಅದನ್ನು ಅಂಟಿಸಿಕೊಳ್ಳಬೇಕು. ಅಂಟಿಸಿಕೊಳ್ಳುವುದರಿಂದ ನಮಗೆ ಪೇಂಟ್ ಮಾಡಲು ಸಹಾಯವಾಗುತ್ತದೆ. ಹೇಗೆ ನಾನು ಮಾಸ್ಕೋ ಟೇಪ್ನಿಂದ ಎಲ್ಲ ತಾರಸಿ ಮತ್ತು ನೆಲಮಾಳಿಗೆಯ 2 ಇಂಚು ಹೆಚ್ಚಾಗಿ ಮತ್ತೊಂದು ಕಾರ್ಡ್ಬೋರ್ಡ್ನನ್ನು ನಾವು ಇಲ್ಲಿ ಕಟ್ ಮಾಡಿಕೊಳ್ಳಬೇಕು. ಅದರ ಮೇಲೆ ನಾವು ನೆಲದ ಅಳತೆಯ ಕಾರ್ಡ್ಬೋರ್ಡ್ ಶೀಟನ್ನು ಫೆವಿಕಾಲ್ನ ಸಹಾಯದಿಂದ ಅಂಟಿಸಬೇಕು. ನಂತರ ನಮಗೆ ಇಷ್ಟ ಬಂದಂಥ ಬಣ್ಣವನ್ನು ಹಚ್ಚಿಕೊಳ್ಳೋಣ. ಇಲ್ಲಿ ನಾನು ಕಂಬಗಳನ್ನು ಮಾಡಲು ದಾರದ ಉಂಡೆಯ ರೋಲ್ಗಳನ್ನು ಉಪಯೋಗಿಸಿರುತ್ತೇನೆ. ಈ ಕಂಬಗಳನ್ನು ಮಾಡಲು ತಾವು ತಮ್ಮ ಸಮೀಪದ ಟೈಲರ್ ಅಂಗಡಿಯಲ್ಲಿ ದಾರದ ರೋಲ್ಗಳನ್ನು ತೆಗೆದುಕೊಳ್ಳಬಹುದು. ಅಲ್ಲಿ ನಮಗೆ ಇದು ತುಂಬ ಈಸಿಯಾಗಿ ಸಿಗುತ್ತದೆ. ಇದನ್ನು ಫೆವಿಕಾಲ್ನ ಸಹಾಯದಿಂದ ಒಂದರ ಪಕ್ಕ ಒಂದು ಅಂಟಿಸಿಕೊಳ್ಳೋಣ. ಮತ್ತು ದೇವಸ್ಥಾನದ ಹಿಂಭಾಗಕ್ಕೆ ನಾವು ಯು ಆಕೃತಿಯ ಒಂದು ಕಾರ್ಡ್ಬೋರ್ಡ್ನನ್ನು ಕಟ್ ಮಾಡಿಕೊಂಡು ಅಂಟಿಸಿಕೊಳ್ಳಬೇಕು. ಅದಕ್ಕೆ 1 ಇಂಚು ಕಮ್ಮಿ ಕಂಬಗಳನ್ನು ಕಟ್ ಮಾಡಿಕೊಂಡು ಅಂಟಿಸಿಕೊಳ್ಳೋಣ. ಇಲ್ಲಿ ನಾನು 7 ಕಂಬಗಳನ್ನು ಅಂಟಿಸಿರುತ್ತೇನೆ ಮತ್ತು ಮಧ್ಯಭಾಗದಲ್ಲಿ ಒಂದು ಬಾಕ್ಸ್ ಶೇಪ್ನ ಚೌಕಾಕಾರದ ಒಂದು ಡಬ್ಬವನ್ನು ಸಹ ಮಾಡಿಕೊಂಡು ಅಂಟಿಸಿರುತ್ತೇನೆ. ಇದು ಅಂಟಿಸುವುದರಿಂದ ನಾವು ಮಾಡಿರುವ ದೇವಸ್ಥಾನಕ್ಕೆ ಒಂದು ಸಪೋರ್ಟ್ ಸಹ ಸಿಗುತ್ತದೆ ಮತ್ತು ದೇವಸ್ಥಾನ ತುಂಬ ಭದ್ರವಾಗಿ ನೆಲೆಯೂರುತ್ತದೆ. ಆ ಹಿಂಭಾಗದಲ್ಲಿ ಸಹ ಒಂದು ರೌಂಡ್ ಆಕೃತಿಯನ್ನು ನಾವು ಅಂಟಿಸಿಕೊಳ್ಳಬೇಕು. ಈಗ ಮೊದಲನೇ ಹಂತದ ದೇವಸ್ಥಾನದ ಮೊದಲನೆಯ ಹಂತವು ತಯಾರಾಗಿರುತ್ತದೆ. ನಂತರ ನಾವು ಫೆವಿಕಾಲ್ನ ಸಹಾಯದಿಂದ ತಾರಸಿಯ ಆಕೃತಿಯನ್ನು ಸಹ ಹೇಗೆ ನಾವು ಕಟ್ ಮಾಡಿಕೊಂಡಿದ್ದೇವೋ ಅದನ್ನು ಸಹ ಅಂಟಿಸಬೇಕು ಫೆವಿಕಾಲಿನ ಸಹಾಯದಿಂದ. ಇದನ್ನು ಅಂಟಿಸುವಾಗ ತಾವು ಎಲ್ಲ ಅಳತೆಯನ್ನು ಮತ್ತು ಕೆಳಗಡೆಯ ಪಿಲ್ಲರ್ಗಳನ್ನು ಸರಿಯಾಗಿ ನೋಡಿಕೊಂಡು ನೀವು ತುಂಬ ಹುಷಾರು ಮತ್ತು ಜಾಗರೂಕತೆಯಿಂದ ಇದನ್ನು ಅಂಟಿಸಬೇಕು. ಅಂಟಿಸಿದ ನಂತರ ಅದರ ಮೇಲೆ ನಮಗೆ ಇಷ್ಟ ಬಂದಂತಹ ಬಣ್ಣವನ್ನು ಹಾಕಿಕೊಂಡು ಗೋಲಾಕೃತಿಯನ್ನು ಹೇಗೆ ನಾವು ಮೊದಲನೇ ಮಹಡಿಗೆ ಹಾಕಿದ್ದೇವೋ ಅದೇ ರೀತಿ 2ನೇ ಮಹಡಿಗೂ ಸಹ ಹಾಕಬೇಕು. ಇದೇ ಆಕೃತಿಯನ್ನು ನಾವು 3ನೇ ಮಹಡಿ ಅಂತಸ್ತಿಗೂ ಸಹ ಉಪಯೋಗಿಸೋಣ. ಇಲ್ಲಿ ನಾನು ಆ ಚೌಕಾಕಾರದ ಡಬ್ಬವನ್ನು ಮಾಡಿಕೊಂಡಿರುತ್ತೇನೆ. ಇದು ಹಾಕಲು ಏನಪ್ಪ ಸಹಾಯ ಅಂದರೆ, ಇದು ಹಾಕುವುದರಿಂದ ದೇವಸ್ಥಾನಕ್ಕೆ ಒಂದು ಭದ್ರ ಬುನಾದಿಯಾಗಿರುತ್ತದೆ. ಇಲ್ಲಿ ನಾನು ದಾರದ ಉಂಡೆಯ ರೋಲ್ಗಳನ್ನು ಜೋಡಿಸಿಕೊಳ್ಳುತ್ತಿರುತ್ತೇನೆ ಫೆವಿಕಾಲ್ನ ಸಹಾಯದಿಂದ. ಚೌಕಾಕೃತಿ, ಗೋಲಾಕೃತಿ ಹಾಕಿದ ನಂತರ ನಾವು 3ನೇ ಮಹಡಿಗೆ ಅರ್ಧದಷ್ಟು ಕಾರ್ಡ್ಬೋರ್ಡ್ ಶೀಟನ್ನು ಕಟ್ ಮಾಡಿಕೊಂಡು ಅದನ್ನು ಅಂಟಿಸಿಕೊಳ್ಳಬೇಕು. 2ನೇ ಮಹಡಿ, 3ನೇ ಮಹಡಿಗೂ ಸಹ ಚೌಕಾಕೃತಿ ಮತ್ತು ಗೋಲಾಕೃತಿಯ ಕಾರ್ಡ್ಬೋರ್ಡನ್ನು ಕಟ್ ಮಾಡಿಕೊಂಡು ಅಂಟಿಸಿಕೊಳ್ಳಬೇಕು.
ತದನಂತರ ಗೋಪುರಗಳನ್ನು ಮಾಡಲು ನಾವು ಚೌಕಾಕೃತಿಯ ಅಳತೆಯನ್ನು 1 ಇಂಚು ಕಮ್ಮಿ ಮಾಡಿಕೊಂಡು 6 ಅಳತೆಯನ್ನು ಮಾಡಿಕೊಳ್ಳಬೇಕು. ಹಾಗೆ ಅದರ ಜೊತೆ ಷಟ್ಕೋನಾಕೃತಿಯನ್ನು ಸಹ ಮಾಡಿಕೊಳ್ಳಬೇಕು. ಹೇಗೆ ನಾನು ಈಗ ಮಾಡಿಕೊಂಡಿರುವ ಚೌಕಾಕೃತಿಗಳನ್ನು ಒಂದರ ಮೇಲೊಂದು ಹೇಗೆ ಜೋಡಿಸಿಕೊಂಡು ಅಂಟಿಸುತ್ತಿದ್ದೇನೆ, ಹಾಗೆಯೇ ತಾವು ಸಹ ಮಾಡಿಕೊಳ್ಳಬಹುದು. ಷಟ್ಕೋನ ಆಕೃತಿಯನ್ನು ಸಹ ನಾನಿಲ್ಲಿ ಒಂದರ ಮೇಲೊಂದು ಎಂದು ಜೋಡಿಸುತ್ತಿರುತ್ತೇನೆ. ಇದಕ್ಕೂ ಸಹ ನಾನು 4 ಕಂಬದ ಉಪಯೋಗವನ್ನು ಮಾಡಿರುತ್ತೇನೆ. ಅದರ ಹಿಂದೆಯ ಭಾಗಕ್ಕೂ ಸಹ 4 ಕಂಬಗಳನ್ನು ಫೆವಿಕಾಲ್ನ ಸಹಾಯದಿಂದ ಅಂಟಿಸಿಕೊಂಡು ಚೌಕಾಕೃತಿಯ ಆಕೃತಿಗಳನ್ನು ಒಂದರ ಮೇಲೊಂದೆಂದು 1 ಇಂಚು ಕಮ್ಮಿ ಮಾಡಿಕೊಂಡು 6 ಚೌಕಾಕೃತಿಯನ್ನು ಅಂಟಿಸಿಕೊಂಡಿರುತ್ತೇನೆ. ಇದರ ನಂತರ ಅದರ ಮೇಲನೆಯ ಭಾಗವಾಗಿರುವ ಖಾಲಿ ಜಾಗಕ್ಕೂ ಸಹ ಇದೇ ಅಳತೆಯ 6 ಚೌಕಾಕೃತಿಯ ಕಾರ್ಡ್ಬೋರ್ಡನ್ನು ಕಟ್ ಮಾಡಿಕೊಂಡು ಅಂಟಿಸಿರುತ್ತೇನೆ. ತಾವು ಇದನ್ನು ಸಹ ಮನೆಯಲ್ಲಿ ಕುಳಿತುಕೊಂಡು ಆರಾಮವಾಗಿ ಮಾಡಿಕೊಳ್ಳಬಹುದು. ಅದರ ಮೇಲಭಾಗದಲ್ಲೂ ಸಹ 6 ಚೌಕಾಕೃತಿಗಳನ್ನು ನಾನು ಕಟ್ ಮಾಡಿಕೊಂಡು ಮಾಸ್ಕೋ ಟೇಪ್ನ ಸಹಾಯದಿಂದ ಅದನ್ನು ಅಂಟಿಸಿ ಒಂದರ ಮೇಲೊಂದು ಜೋಡಿಸುತ್ತಿರುತ್ತೇನೆ. ಹೀಗೆ ಜೋಡಿಸಿದ ನಂತರ ತಾವು ಒಂದು ಸರಿ ಅದನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಅಳತೆಯು ಒಂದೇ ರೀತಿಯ ಇದೆಯಾ, ದೇವಸ್ಥಾನವು ಒಂದೇ ರೀತಿ ಹೇಗೆ ಕಾಣುತ್ತಿದೆ ಎಂದು ನೀವು ನೋಡಬಹುದು. ನಾನು ಅಂಟಿಸಿದ ನಂತರ ತಮಗೆ ಒಂದು ವ್ಯೂ ತೋರಿಸಿದ್ದೀನಿ, ಅದು ಹೇಗಿದೆ. ಈಗ ನಾವಿಲ್ಲಿ ಸ್ವರ್ಣ ಕಳಶವನ್ನು ಮಾಡಿಕೊಳ್ಳೋಣ. ಸ್ವರ್ಣ ಕಳಶವನ್ನು ಮಾಡಿಕೊಳ್ಳಲು ಕಾಗದದ ಸಹಾಯದಿಂದ ನಾನಿಲ್ಲಿ ಸ್ವರ್ಣ ಕಳಶವನ್ನು ಮಾಡಿರುತ್ತೇನೆ. ಈ ಸ್ವರ್ಣ ಕಳಶಕ್ಕೆ ನಾವು ಗೋಲ್ಡನ್ ಪೇಂಟನ್ನು ಹಾಕಿಕೊಂಡು ಒಣಗಿಸಿಕೊಳ್ಳಬೇಕು. ಈ ಸ್ವರ್ಣ ಕಳಶವು ನಮ್ಮ ದೇವಸ್ಥಾನ ಆದ ನಂತರ ಇದನ್ನು ನಾವು ಉಪಯೋಗಿಸಿಕೊಳ್ಳೋಣ. ಖಾಲಿ ಇರುವ ಸ್ಥಳಗಳಿಗೆ ಚೌಕಾಕೃತಿಯ ಕಾರ್ಡ್ಬೋರ್ಡನ್ನು 1 ಇಂಚು ಕಮ್ಮಿ ಮಾಡಿಕೊಂಡು ಒಂದು ಗೋಪುರದ ರೀತಿ ಮಾಡಿಕೊಂಡಿರುತ್ತೇನೆ. ಅದನ್ನು ಸಹ ನಾನು ಇಲ್ಲಿ ಅಂಟಿಸುತ್ತಿದ್ದೇನೆ. ಗೋಪುರವನ್ನು ಮಾಡಲು ಇಲ್ಲಿ ಅಳತೆಯನ್ನು ಕಟ್ ಮಾಡಿಕೊಂಡು ಮಾಸ್ಕೋ ಟೇಪ್ನ ಸಹಾಯದಿಂದ ಒಂದರ ಪಕ್ಕ ಒಂದು ಅಂಟಿಸಿಕೊಳ್ಳಬೇಕು. ಹೀಗೆ ನಾವು ಅಂಟಿಸಿಕೊಂಡ ನಂತರ ಗೋಪುರಕ್ಕೆ ಕಾರ್ಡ್ಬೋರ್ಡ್ನ ಒಂದು ಪದರೆಯನ್ನು ತೆಗೆದರೆ ಹೇಗೆ ಒಂದು ರೀಲ್ ರೀತಿ ಬರುತ್ತದೋ ಆ ಆಕೃತಿಯನ್ನು ಕಟ್ ಮಾಡಿಕೊಂಡು ಒಂದರ ಪಕ್ಕ ಒಂದು ಅಂಟಿಸಿಕೊಳ್ಳೋಣ. ಅದಕ್ಕೆ ನಮಗೆ ಪಡೋ ರೀತಿ ಬೇಕಾದ ಆಕೃತಿಗಳನ್ನು ಅಂಟಿಸಿಕೊಳ್ಳಬೇಕು. ನಾನಿಲ್ಲಿ ಚೌಕಾಕೃತಿ, ಡೈಮಂಡ್ ಮತ್ತು ರೌಂಡ್ ಶೇಪ್ಗಳನ್ನು ಇಲ್ಲಿ ನಾನು ಉಪಯೋಗಿಸಿರುತ್ತೇನೆ. ತಾವು ತಮಗೆ ಇಷ್ಟ ಬಂದ ರೀತಿ ಇದನ್ನು ಮಾಡಿಕೊಳ್ಳಬಹುದು. ಮೇಲ್ಭಾಗದ ಗೋಪುರಕ್ಕೆ ಒಂದು ಷಟ್ಕೋನ ಆಕೃತಿಯ ಒಂದು ಕಾರ್ಡ್ಬೋರ್ಡನ್ನು ಕಟ್ ಮಾಡಿಕೊಂಡು ಹಾಕಿರುತ್ತೇನೆ. ಅದಕ್ಕೂ ಸಹ ನಾನು ಮಾಸ್ಕೋ ಟೇಪಿನಿಂದ ಅಂಟಿಸಿರುತ್ತೇನೆ. ವೀಕ್ಷಕರೇ, ತಮಗೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಬಹುದು. ಇಲ್ಲಿ ನಾವು ದೇವಸ್ಥಾನದ ಬಾಗಿಲು ಕಿಟಕಿಯ ಆಕೃತಿಗಳನ್ನು ಮಾಡಿಕೊಳ್ಳೋಣ. ಇದನ್ನು ನಾನು ಗ್ಲೂ ಗನ್ನಿನ ಸಹಾಯದಿಂದ ಅಂಟಿಸಿರುತ್ತೇನೆ. ಇದು ಸಹ ಕಾರ್ಡ್ಬೋರ್ಡ್ ರೀತಿಯ ಒಂದು ಕಾಗದವಾಗಿರುತ್ತದೆ. ತದನಂತರ ಇಲ್ಲಿ ನಾನು ದೇವಸ್ಥಾನಕ್ಕೆ ಗಾಢ ಬ್ರೌನ್ ಬಣ್ಣವನ್ನು ಹಚ್ಚುತ್ತಿರುತ್ತೇನೆ. ನೀವು ನಿಮ್ಮ ಇಚ್ಛಾ ಅನುಸಾರವಾಗಿ ಯಾವ ಬಣ್ಣವು ನಿಮಗೆ ಇಷ್ಟವಾಗುತ್ತದೆಯೋ ಆ ಬಣ್ಣವನ್ನು ಸಹ ನೀವು ಹಾಕಬಹುದು. ನಾನಿಲ್ಲಿ ಡಾರ್ಕ್ ಬ್ರೌನ್ ಬಣ್ಣವನ್ನು ಹಾಕಿರುತ್ತೇನೆ. ಈ ಬಣ್ಣವನ್ನು ಪೂರ ದೇವಸ್ಥಾನಕ್ಕೆ ಹಾಕಿಕೊಳ್ಳೋಣ. ತದನಂತರ ಇಲ್ಲಿ ದೇವಸ್ಥಾನದ ಸುತ್ತ ಒಂದು ಹುಲ್ಲಿನ ಆಕೃತಿಯನ್ನು ಮಾಡಲು ನಾನು ಥರ್ಮೋಕೋಲ್ನ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ಫೆವಿಕಾಲ್ನ ಸಹಾಯದಿಂದ ಅಂಟಿಸಿರುತ್ತೇನೆ. ನಮ್ಮ ಹತ್ತಿರವಿರುವ ಗೋಲ್ಡನ್ ಲೇಸ್ನನ್ನು ಸಹ ಇಲ್ಲಿ ನಾನು ದೇವಸ್ಥಾನಕ್ಕೆ ಅಂಟಿಸಿರುತ್ತೇನೆ. ಗೋಲ್ಡನ್ ಲೇಸ್ ಹಾಕುವುದರಿಂದ ದೇವಸ್ಥಾನದ ಲುಕ್ ತುಂಬ ಚೆನ್ನಾಗಿ ಬರುತ್ತದೆ. ನಾನು ಯಾವ ರೀತಿ ಗೋಲ್ಡನ್ ಲೇಸ್ ಅಂಟಿಸುತ್ತಿರುತ್ತೇನೆ ಹಾಗೆಯೇ ನೀವು ಅದನ್ನು ನೋಡಿಕೊಂಡು ಮಾಡಿಕೊಳ್ಳಬಹುದು. ಗ್ಲೂ ಗನ್ನ ಸಹಾಯದಿಂದ ಅದೇ ಲೇಸನ್ನು ಹಾಕಿರುತ್ತೇನೆ.
ಲೇಸನ್ನು ನಾವು ಕೆಲವು ಹಂತಗಳಲ್ಲಿ ಮಾತ್ರ ಹಾಕಿಕೊಳ್ಳಬೇಕು. ವೀಕ್ಷಕರೇ, ತಮಗೆ ಈ ವಿಡಿಯೋ ಇಷ್ಟವಾದರೆ ತಾವು ಕಮೆಂಟ್ ಸಹ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಗೋಲ್ಡನ್ ಲೇಸ್ ಹಾಕಿದ ನಂತರ ನಾವು ಕುಂದನ್ ಸ್ಟೋನ್ನ ಸಹಾಯದಿಂದ ಖಾಲಿ ಇರುವ ಸ್ಥಳಗಳಿಗೆ ಅದನ್ನು ಅಂಟಿಸಿಕೊಳ್ಳಬಹುದು. ಕುಂದನ್ ಸ್ಟೋನ್ ಸಹ ದೇವಸ್ಥಾನದ ತುಂಬ ಲಕ್ಷಣವನ್ನು ಕೊಡುತ್ತದೆ. ವೀಕ್ಷಕರೇ, ಕುಂದನ್ ಸ್ಟೋನ್ ಮತ್ತು ಗೋಲ್ಡನ್ ಲೇಸ್ ಹಾಕಿದ ನಂತರ ದೇವಸ್ಥಾನದ ಕೆಳಭಾಗಕ್ಕೆ ನಾನಿಲ್ಲಿ ಗ್ರೀನ್ ಕಲರ್ ಲೇಸ್ನನ್ನು ಹಾಕುತ್ತೇನೆ. ಗ್ರೀನ್ ಕಲರ್ ಲೇಸ್ ಹಾಕುವುದರಿಂದ ದೇವಸ್ಥಾನ ತುಂಬ ಅಂದವಾಗಿ ಮತ್ತು ಸುಂದರವಾಗಿ ಕಾಣುತ್ತದೆ. ಅದು ಸಹ ಹೇಗೆ ಗ್ಲೂಗನ್ನ ಸಹಾಯದಿಂದ ಹಾಕುತ್ತಿದ್ದೇನೆ ಎಂದು ತಮಗೆ ತೋರಿಸುತ್ತೇನೆ. ದೇವಸ್ಥಾನದ ಮುಂದೆ ಇಡಲು ನಾವು ಶಂಕು, ಚಕ್ರ, ಕಮಲ ಯಾವ ಆಕೃತಿ ಬೇಕೋ ಆ ಆಕೃತಿಯನ್ನು ನಾವು ಇಲ್ಲಿ ಮಾಡಿಕೊಳ್ಳಬೇಕು. ನಾನಿಲ್ಲಿ ಕಮಲದ ಆಕೃತಿಯನ್ನು ಮಾಡುತ್ತೇನೆ. ತಾವು ಶಂಕು, ಚಕ್ರ ವನ್ನು ಸಹ ಹಾಕಿಕೊಳ್ಳಬಹುದು. ಮೂರು ಕಮಲವನ್ನು ಮಾಡಿಕೊಂಡಿರುತ್ತೇನೆ. ಇದನ್ನು ನಾನು ದೇವಸ್ಥಾನ ಮುಂಭಾಗದಲ್ಲಿ ಹಾಕುತ್ತೇನೆ. ಇದಕ್ಕೆ ನಾನು ಒಂದು ರೌಂಡ್ ಶೇಪ್ನ ಗೋಲ್ಡನ್ ಶೀಟ್ನ ಕಾರ್ಡ್ಬೋರ್ಡನ್ನು ಕಟ್ ಮಾಡಿಕೊಂಡು ಗೋಲ್ಡನ್ ಶೀಟ್ ಹಾಕಿ ಅದನ್ನು ಅಂಟಿಸಿರುತ್ತೇನೆ. ಈಗ ನಾವು ಮಾಡಿಕೊಂಡಿರುವಂತಹ ಸ್ವರ್ಣ ಕಳಶವನ್ನು ನಾವು ದೇವಸ್ಥಾನದ ಸ್ವರ್ಣ ಕಳಶವನ್ನು ಒಂದರ ನಂತರ ಒಂದನ್ನು ನಾವು ಗೋಪುರಕ್ಕೂ ಸಹ ಹಾಕಿಕೊಳ್ಳೋಣ. ಸ್ವರ್ಣ ಕಳಶವನ್ನು ಇಟ್ಟ ನಂತರ ತಾವು ನೋಡಬಹುದು ದೇವಸ್ಥಾನವು ಎಷ್ಟು ಸುಂದರವಾಗಿ ಕಾಣಿಸುತ್ತದೆ. ವೀಕ್ಷಕರೇ, ತದನಂತರ ನಾವು ಇಲ್ಲಿ ದೇವಸ್ಥಾನಕ್ಕೆ ಮೇಲೆ ಒಂದು ಧ್ವಜವನ್ನು ಹಾಕಿಕೊಳ್ಳೋಣ. ನಾನಿಲ್ಲಿ 2 ಧ್ವಜವನ್ನು ಮಾಡುತ್ತಿರುತ್ತೇನೆ. ಒಂದು ಶ್ರೀರಾಮನ ಪ್ರತೀಕವಾಗಿ, ಮತ್ತೊಂದು ಶ್ರೀ ಆಂಜನೇಯನ ಪ್ರತೀಕವಾಗಿ. ವೀಕ್ಷಕರೇ, ನನ್ನ ಈ ವಿಡಿಯೋ ತಮ್ಮೆಲ್ಲರಿಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.